ಬಿಕೆ ಹರಿಪ್ರಸಾದ್ ಅವರು ಮೊದಲಿನಿಂದಲೂ ಕೂಡ ಅಧಿಕಾರಕ್ಕೆ ಹತ್ತಿರವಾಗಿದ್ರು. ಪಾಪ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ, ಹೀಗಾಗಿ ಅವರಿಗೆ ಅಧಿಕಾರ ಸಿಗಲಿಲ್ಲ ಅಂತೇಳಿ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಮೊದಲಿನಿಂದ ಕೂಡ ಅಧಿಕಾರದ ಸಮೀಪದಲ್ಲೇ ಇದ್ದವರು. ಇವತ್ತು ಪಾಪ ಕೇಂದ್ರದಲ್ಲಿ ಅವರ ಕಾಂಗ್ರೆಸ್ ಸರ್ಕಾರ ಇಲ್ಲ. ಹರಿಪ್ರಸಾದ್ ಹೇಳಿಕೆಗೆ ಧಾರವಾಡದಲ್ಲಿ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ಇಲ್ಲಿರುವ ನಾಯಕರು ಬಿಕೆ ಹರಿಪ್ರಸಾದ್ಗೆ ಸ್ಥಾನಮಾನವನ್ನು ನೀಡ್ತಾ ಇಲ್ಲ, ಅವರಿಗೆ ಮಂತ್ರಿ ಕೂಡ ಮಾಡಿಲ್ಲ, ಅದಕ್ಕಾಗಿ ಈ ತರ ಮಾಡ್ತಾ ಇದ್ದಾರೆ ಅಂತೇಳಿ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಇದ್ದು ಕೇಂದ್ರ ರಾಜಕಾರಣದಲ್ಲಿ ಕೈಯಾಡಿಸುತ್ತಾ ಅದರ ಅನುಭವವನ್ನು ಪಡೆದವರು. ಹೀಗಾಗಿ ಇಲ್ಲಿ ಬಂದು ಮಂತ್ರಿ ಆಗೋಕೆ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕಾಗಿ ಈಗ ಅವರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ತಾ ಇರಬೇಕು ಅನ್ನಿಸ್ತಾ ಇದೆ. ತಮ್ಮ ನಾಯಕರನ್ನ ಓಲೈಸಿಕೊಳ್ಳೋಕೆ ಇವತ್ತು ಈ ರೀತಿ ಎತ್ತರ ಪತ್ತರ ಮಾತನಾಡ್ತಾ ಇದ್ದಾರೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರವಿಂದ್ ಬೆಲ್ಲದ್ ಅವರು. ಬಿಕೆ ಹರಿಪ್ರಸಾದ್ ಅವರು ಯಾವಾಗಿದ್ರು ಅಧಿಕಾರದ ಅತ್ಯಂತ ಸಮೀಪ ಇದ್ದವರು. ದೆಹಲಿಯಲ್ಲಿ ಇದ್ದುಕೊಂಡು ಕೇಂದ್ರ ರಾಜಕಾರಣದಲ್ಲಿ ಕೈ ಆಡಿಸ್ಕೊಂತ ಅದರದೆಲ್ಲ ಅನುಭವ ಮಾಡಿದವರು. ಇವತ್ತು ಪಾಪ ಕೇಂದ್ರದಾಗ ಕಾಂಗ್ರೆಸ್ ಸರ್ಕಾರ ಇಲ್ಲ, ಹಂಗಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಬಂದು ಮಂತ್ರಿ ಆಗ್ಬೇಕಂತ ಪ್ರಯತ್ನ ಮಾಡಿದ್ರು. ಇಲ್ಲಿರುವಂತ ನಾಯಕರು ಅವರಿಗೆ ಹಚ್ಕೊಳ್ಳಿಲ್ಲ. ಈಗ ಅವ್ರಿಗೆ ಪಾಪ ಮಂತ್ರಿನೂ ಹರಿಪ್ರಸಾದ್ ಅವ್ರಿಗೆ ಕೊಟ್ಟಿಲ್ಲ. ಹಂಗಾಗಿ ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಾತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಹಂಗಾಗಿ ತಮ್ಮ ನಾಯಕರನ್ನ ಓಲೈಸಾಕ ಇವತ್ತು ಎತ್ತರ ಬತ್ತರ ಅವ್ರ ಮಾತಾಡಕ ಶುರು ಮಾಡಿದ್ದಾರೆ. ಅವ್ರಿಗೆ ಮರೆತು ಹೋಗೈತಿ ನೆಹರು ಪ್ರಧಾನಮಂತ್ರಿಗಳಾಗಿದ್ದು ಮಹಾತ್ಮ ಗಾಂಧಿ ಅವ್ರ ಕಾರಣಕ್ಕಾಗಿ. ಆ ಸಂದರ್ಭದಲ್ಲಿ ಇದ್ದಂತ ಕಾಂಗ್ರೆಸ್ನ ಅಂದ್ರೆ ಅವಾಗೈತಲ್ಲ, ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದವ್ರು ಎಲ್ಲರೂ ಕಾಂಗ್ರೆಸ್ ಪಕ್ಷದಾಗಿದ್ರು. ಅವಾಗಿನ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್, ಈಗಿರುವಂತ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷದವರು ಬರೇ ಇದೇ ರೀತಿನ ಪಾಲಿಸಿ ಮಾಡಿ ಜನರಿಗೆ ಮಂಕ್ ಬುದ್ಧಿ ಹಚ್ಕೊಂಡು ಬಂದಾರ. ಇವತ್ತ ತಮ್ಗೆ ಅಧಿಕಾರದಿಂದ ದೂರದೇವಿ, ಅಧಿಕಾರ ಕಳ್ಕೊಂಡೈತೆ ಅನ್ನುವಂತ ಸಂಕಟಕ್ಕೆ ಹರಿಪ್ರಸಾದ್ ಅವರು ಈ ರೀತಿ ಹುಚ್ಚಾಪಟ್ಟಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ರಾಜ್ಯದ ಜನ ಅವ್ರದ್ದು ಈ ಸ್ಟೇಟ್ಮೆಂಟ್ಗೆ ಯಾವುದೇ ರೀತಿಯ ಕಿಮ್ಮತ್ತನ್ನ, ಯಾವುದೇ ರೀತಿಯ ಬೆಲೆಯನ್ನು ಕೊಡುವುದಿಲ್ಲ. ಬಿಕೆ ಹರಿಪ್ರಸಾದ್ ಅವರು ಯಾವಾಗಿದ್ರು ಅಧಿಕಾರದ ಅತ್ಯಂತ ಸಮೀಪ ಇದ್ದವರು. ದೆಹಲಿಯಲ್ಲಿ ಇದ್ದುಕೊಂಡು ಕೇಂದ್ರ ರಾಜಕಾರಣದಲ್ಲಿ ಕೈ ಆಡಿಸ್ಕೊಂತ ಅದರದೆಲ್ಲ ಅನುಭವ ಮಾಡಿದವರು. ಇವತ್ತು ಪಾಪ ಕೇಂದ್ರದಾಗ ಕಾಂಗ್ರೆಸ್ ಸರ್ಕಾರ ಇಲ್ಲ, ಹಂಗಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಬಂದು ಮಂತ್ರಿ ಆಗ್ಬೇಕಂತ ಪ್ರಯತ್ನ ಮಾಡಿದ್ರು. ಇಲ್ಲಿರುವಂತ ನಾಯಕರು ಅವರಿಗೆ ಹಚ್ಕೊಳ್ಳಿಲ್ಲ. ಈಗ ಅವ್ರಿಗೆ ಪಾಪ ಮಂತ್ರಿನೂ ಹರಿಪ್ರಸಾದ್ ಅವ್ರಿಗೆ ಕೊಟ್ಟಿಲ್ಲ. ಹಂಗಾಗಿ ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಾತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಹಂಗಾಗಿ ತಮ್ಮ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಒಂದು ಕಡೆಯಲ್ಲಿ ಅರವಿಂದ್ ಬೆಲ್ಲದ್ ಬಿಕೆ ಹರಿಪ್ರಸಾದ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಮುಂದಿಟ್ಕೊಂಡು ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿ ಅರವಿಂದ್ ಬೆಲ್ಲದ್ ಇಲ್ಲಿ ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು? ಖಂಡಿತವಾಗಿಯೂ ಸಂಪತ್, ಏನು ಈಗಾಗಲೇ ಬಿಕೆ ಹರಿಪ್ರಸಾದ್ ಅವರು ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಹೇಳಿಕೆಗೆ ಕೂಡ ಧಾರವಾಡದಲ್ಲಿ ಕೂಡ ಇದೀಗ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಅವರು ಒಂದು ತಿರುಗೇಟನ್ನ ನೀಡಿರುವಂತದ್ದು. ಏನು ಬಿಕೆ ಹರಿಪ್ರಸಾದ್ ಅವರು ಮೊದಲಿಂದ ಅಧಿಕಾರದಲ್ಲಿದ್ದವರು, ಹೀಗಾಗಿ ಅವರು ಅಧಿಕಾರದ ಮದದಲ್ಲಿದ್ದವರು. ಅಧಿಕಾರ ಕಳೆದುಕೊಂಡ ನಂತರ ಈ ರೀತಿಯಾಗಿ ಒಂದು ಮಾತನ್ನ ಹೇಳ್ತಿರುವಂತದ್ದು. ಇವತ್ತು ಪಾಪ ಕೇಂದ್ರದಲ್ಲಿ ಅವರ ಸರ್ಕಾರ ಇಲ್ಲದಿರುವಂತಹ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಇಲ್ಲಿ ಅವರಿಗೆ ಯಾವುದೇ ರೀತಿಯ ಸ್ಥಾನಮಾನಗಳನ್ನು ನೀಡದಿಲ್ಲದಿರುವ ಹಿನ್ನೆಲೆಯಲ್ಲಿ ಕೂಡ ಈ ರೀತಿಯಾಗಿ ಅವರು ಹೇಳಿಕೆ ನೀಡುತ್ತಿರುವ ಬೆನ್ನಲ್ಲೇ ಕೂಡ ಇದೀಗ ಅವರು ಈ ರೀತಿಯಾಗಿ ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಂಡು ಇಂತಹ ಒಂದು ಮಾತನ್ನ ಹೇಳುತ್ತಿದ್ದಾರೆ ಅನ್ನುವಂತ ಒಂದು ಮಾತನ್ನ ಇದೀಗ ಶಾಸಕ ಅರವಿಂದ್ ಬೆಲ್ಲದ್ ಅವರು ಹೇಳ್ತಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.